विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मादस्य श्रीब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಷಷ್ಠ ಸ್ಕಂದದ 16ನೇ ಅಧ್ಯಾಯದಲ್ಲಿ ಇವತ್ತು 26ನೇ ಶ್ಲೋಕ. ಶ್ರೀ ಶುಕ ಉವಾಚ ಭಕ್ತಾಯೈತಾಂ ಪ್ರಪನ್ನಾಯ ವಿದ್ಯಾಮಾದಿಶ್ಯ ನಾರದಃ ಯಯಾವಂಗಿರಸಾ ಸಾಕಂ ಧಾಮ ಸ್ವಾಯಂಭುವಂ ಪ್ರಭೋ. ಶುಕಾಚಾರ್ಯರು ಪರೀಕ್ಷಿದ್ರಾಜನನ್ನ ಕುರಿತು ಕಥೆಯನ್ನ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಲೇ ರಾಜನೇ, ಶರಣಾಗತನಾಗಿ ಬಂದಂತಹ ಭಕ್ತನಾದ ಚಿತ್ರಕೇತು ಮಹಾರಾಜನಿಗೆ ಈ ರೀತಿಯಾಗಿ ನಾರದ ಮಹರ್ಷಿಗಳು ಮಂತ್ರೋಪದೇಶವನ್ನ ಮಾಡಿ ಆಂಗಿರಸ ಋಷಿಗಳ ಜೊತೆಗೆ ಬ್ರಹ್ಮಲೋಕಕ್ಕೆ ಹೊರಟರು ಅಂತ ಹೇಳ್ತಾ ಇದ್ದಾರೆ. ಇದುವರೆಗೂ ನಾರದರು ಹೇಳಿದ ಸಂಕರ್ಷಣನ ಸ್ತೋತ್ರವನ್ನ ವರ್ಣನೆ ಮಾಡಿದರು. ಈ ರೀತಿಯಾಗಿ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಇವಾಗ ವಿದ್ಯಾಮಾದಿಶ್ಯ, ಏತಾಂ ವಿದ್ಯಾಮಾದಿಶ್ಯ, ಇದುವರೆಗೂ ಹೇಳಿದ ರೀತಿಯಲ್ಲಿ ಆ ಚಿತ್ರಕೇತು ರಾಜನಿಗೆ ಮಂತ್ರೋಪದೇಶವನ್ನ ಮಾಡಿ ಅಂಗಿರಾ ಋಷಿಗಳ ಜೊತೆಗೆ ಅಂಗಿರಸಾ ಸಾಕಂ ಸ್ವಯಂಭುವಂ ಧಾಮ ಯಯೌ. ಸ್ವಯಂಭುವ ಧಾಮ ಅಂತಂದ್ರೆ ಬ್ರಹ್ಮಲೋಕ, ಸ್ವಯಂಭೂ ಅಂದ್ರೆ ಬ್ರಹ್ಮದೇವರು, ಅವರ ಲೋಕ ಸ್ವಯಂಭುವ ಲೋಕ ಬ್ರಹ್ಮಲೋಕ. ಬ್ರಹ್ಮಲೋಕಕ್ಕೆ ನಾರದರು ಅಂಗಿರಸ ಋಷಿಗಳ ಜೊತೆಗೆ ಹೋದರು. ಭಕ್ತಾಯೈತಾಂ ಪ್ರಪನ್ನಾಯ ವಿದ್ಯಾಮಾದಿಶ್ಯ ನಾರದಃ ಯಯಾವಂಗಿರಸಾ ಸಾಕಂ ಧಾಮ ಸ್ವಯಂಭುವಂ ಪ್ರಭೋ. ಚಿತ್ರಕೇತುಸ್ತುತಾಂ ವಿದ್ಯಾಂ ಯಥಾ ನಾರದ ಭಾಷಿತಾಂ ಧಾರಯಾಮಾಸ ಸಪ್ತಾಹಂ ಅಂಭಕ್ಷಸ್ಸು ಸಮಾಹಿತಃ. ನಾರದ ಮಹರ್ಷಿಗಳಿಂದ ಉಪದೇಶವನ್ನು ಪಡ್ಕೊಂಡಂತಹ ಆ ಚಿತ್ರಕೇತು ಅವರು ಹೇಳಿದ ಯಾವ ಒಂದು ಮಂತ್ರ ಇದೆ, ಆ ಮಂತ್ರ ಅವರು ಉಪದೇಶ ಮಾಡಿದಂತೆ 7 ದಿವಸಗಳ ಕಾಲ ನಿರ್ಜಲವಾಗಿ ನಿಯಮದಲ್ಲಿ ಇದ್ದು ಅದನ್ನು ಜಪ ಮಾಡಿದ. ಏಕಾಗ್ರ ಮನಸ್ಸಿನಿಂದ
ಜಪ ಮಾಡಿದ್ದಾನೆ ಚಿತ್ರಕೇತು ರಾಜ. ಕೇವಲ ಜಲವನ್ನ ಆಹಾರವಾಗಿ ತಗೊಳ್ತಾ ಇದ್ದ. 7 ದಿವಸ ಪೂರ್ತಿ ನಿರ್ಜಲವಾಗಿರಲಿಲ್ಲ. ಜಲ, ನೀರನ್ನ ಮಾತ್ರ ಆಹಾರವನ್ನಾಗಿ ಸ್ವೀಕಾರ ಮಾಡ್ತಾ ಇದ್ದ. ಅಂಭಕ್ಷಃ ಅಂತ ಹೇಳಿದ್ದಾರೆ. ಅಂದ್ರೆ ನೀರು ಮಾತ್ರ ಆಹಾರ. 7 ದಿವಸ ಕೇವಲ ನೀರನ್ನ ಮಾತ್ರ ಆಹಾರವನ್ನಾಗಿ ತಗೊಳ್ತಾ ಇದ್ದ. ಆ ರೀತಿ ಒಂದು ನಿಯಮವನ್ನ ಇಟ್ಟುಕೊಂಡು 7 ದಿವಸಗಳ ಕಾಲ ಸುಸಮಾಹಿತ, ಏಕಾಗ್ರ ಮನಸ್ಸಿನಿಂದ ನಾರದರು ಹೇಳಿದ ರೀತಿಯಲ್ಲಿ ಅವರು ಕೊಟ್ಟಂತಹ ಆ ಮಂತ್ರವನ್ನ 7 ದಿವಸಗಳ ಕಾಲ ಜಪ ಮಾಡಿದ. ಚಿತ್ರಕೇತುಸ್ತುತಾಂ ವಿದ್ಯಾಂ ಯಥಾ ನಾರದ ಭಾಷಿತಾಂ ಧಾರಯಾಮಾಸ ಸಪ್ತಾಹಂ ಅಂಭಕ್ಷಸ್ಸು ಸಮಾಹಿತಃ. ತತಶ್ಚ ಸಪ್ತರಾತ್ರಾಂತೆ ವಿದ್ಯೆಯಾ ಧಾರ್ಯಮಾಣಯಾ ವಿದ್ಯಾಧರಾಧಿಪತ್ಯಂ ಸಹ ಲೇಭೆ ಅಪ್ರತಿಹತಂ ನೃಪ. 7 ದಿವಸಗಳ ಕಾಲ ಆ ಸಂಕರ್ಷಣ ಮಂತ್ರವನ್ನ ಜಪ ಮಾಡಿದ ನಂತರದಲ್ಲಿ ಆ ಮಂತ್ರದ ಪ್ರಭಾವದಿಂದ ಅವನು ಮೊದಲಿಗೆ ವಿದ್ಯಾಧರರ ಆಧಿಪತ್ಯವನ್ನ ಪಡೆದುಕೊಂಡ. ವಿದ್ಯಾಧರಾಧಿಪತ್ಯಂ ಅಂತ ಹೇಳಿದ್ದಾರೆ. ಅಪ್ರತಿಹತಂ ಆಧಿಪತ್ಯಂ. ವಿದ್ಯಾಧರರು ಏನಿದ್ದಾರೆ ಆ ವಿದ್ಯಾಧರರಿಗೆ ಒಡೆತನ. ವಿದ್ಯಾಧರರು ಅಂತ ಬಹಳಷ್ಟು ಜನ ಇದ್ದಾರೆ. ಆ ವಿದ್ಯಾಧರರಲ್ಲೇ ಇವನು ಅಧಿಪತಿಯಾದ. ಅವರಿಗೆಲ್ಲರಿಗೂ ಕೂಡ ಆಧಿಪತ್ಯ ಬಂತು ಇವನಿಗೆ. ವಿದ್ಯಾಧರಾಧಿಪತ್ಯ ಅದು ಅಪ್ರತಿಹತವಾದಂತಹ ಆಧಿಪತ್ಯ. ಯಾವ ತೊಂದರೆಯೂ ಇಲ್ಲದೆ ಇರುವಂತಹ ನಿಷ್ಕಂಟಕವಾದ ಆಧಿಪತ್ಯವನ್ನು ಪಡೆದುಕೊಂಡ. ತತಶ್ಚ ಸಪ್ತರಾತ್ರಾಂತೆ ವಿದ್ಯೆಯಾಧಾರ್ಯಮಾಣಯ ವಿದ್ಯಾಧರಾಧಿಪತ್ಯಂ ಸಹ ಲೇಭೆ ಪ್ರತಿಹತಂ ನೃಪ. ತತಃ ಕತಿಪಯಾಹೋಭಿಃ ವಿದ್ಯಯೇದ್ಧ ಮನೋಗತಿಃ ಜಗಾಮ ದೇವದೇವಸ್ಯ ಶೇಷಸ್ಯ ಚರಣಾಂತಿಕಂ. ಆಮೇಲೆ ಕೆಲವು ದಿವಸಗಳ ನಂತರ, ಮೊದಲು ವಿದ್ಯಾಧರರ ಆಧಿಪತ್ಯವನ್ನು ಪಡೆದುಕೊಂಡ. ತತಃ ಕತಿಪಯಾಹೋಭಿಃ, ಆಮೇಲೆ ಕೆಲವು ದಿವಸಗಳ ನಂತರ, ವಿದ್ಯಾಧರ ಆಧಿಪತ್ಯ ಸಿಕ್ಕ ಕೆಲವು ದಿವಸಗಳ ನಂತರ, ಕೆಲವೇ ದಿವಸಗಳಲ್ಲಿ ಇದೇ ಮಂತ್ರದ ಬಲದಿಂದ, ಯಾವ ಮಂತ್ರವನ್ನ ಅವರು ಉಪದೇಶ ಮಾಡಿದ್ರೋ ನಾರದರು, ಆ ಮಂತ್ರದ ಮನೋಬಲವನ್ನ ಪಡೆದುಕೊಂಡು ತಾನು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗುವಂತಹ ಒಂದು ಸಾಮರ್ಥ್ಯ, ಬೇಕಾದ ಕಡೆಗೆ ಹೋಗುವ ಸಾಮರ್ಥ್ಯವನ್ನ ಪಡೆದುಕೊಂಡ. ಅದರಿಂದ ಶೇಷದೇವರ ಲೋಕಕ್ಕೂ ಹೋದ. ದೇವದೇವನಾದಂತಹ ಶೇಷಸ್ಯ ಚರಣಾಂತಿಕಂ ಜಗಾಮ. ದೇವದೇವೋತ್ತಮನಾದ ಶೇಷದೇವರ ಲೋಕದಲ್ಲಿ ಆ ಶೇಷದೇವರ ಪಾದದ ಸಮೀಪಕ್ಕೆ ಹೋಗಿ ಸೇರಿದ. ಚರಣಾಂತಿಕಂ ಜಗಾಮ ಅಂತ. ಶೇಷ ಮಂತ್ರವನ್ನ ಇದುವರೆಗೂ ಕೂಡ ಉಪಾಸನೆ ಮಾಡಿದ್ದಾನೆ. ಶೇಷದೇವರ ಲೋಕದಲ್ಲಿ ಅವನು ಹೋದ. ಮನೋಗತಿ ಅಂತ ಹೇಳಿದ್ದಾರೆ. ಮನೋಗತಿ ಅಂದರೆ ತನ್ನ ಮನಸ್ಸಿಗೆ ಬಂದಂತೆ ಬೇಕಾದ ಕಡೆಗೆ ಹೋಗುವಂತಹ ಸಾಮರ್ಥ್ಯವನ್ನು ಪಡೆದುಕೊಂಡದ್ದು. ಆ ಸಾಮರ್ಥ್ಯ ಇದ್ದದ್ದರಿಂದ ಶೇಷಲೋಕಕ್ಕೆ ಹೋದ ಅಂತ ನಾವು ಇಲ್ಲಿ ವಿಚಾರ ಮಾಡಬೇಕು. ಹಿಂದೆ ಚಿತ್ರಕೇತು ರಾಜ ಏನು ಮಾಡಿದ್ದಾನೆ, ಈ ಮಂತ್ರವನ್ನ
ಜಪ ಮಾಡಿದ್ದಾನೆ. ನಾರದರು ಕೊಟ್ಟಂತಹ ಈ ಮಂತ್ರ ಶೇಷಾಂತರ್ಗತನಾದ ಸಂಕರ್ಷಣ ನಾಮಕನಾದ ಭಗವಂತನ ಮಂತ್ರ. ಅವನ ಉಪಾಸನೆಯನ್ನೇ ಮಾಡಿದ್ದು. ಶೇಷಾಂತರ್ಗತನಾದ ಸಂಕರ್ಷಣ ನಾಮಕನಾದ ಭಗವಂತನ ಉಪಾಸನೆಯನ್ನು ಮಾಡಿದ್ದಾನೆ. ಆದ್ರಿಂದ ಭಗವಂತನ ಲೋಕಪ್ರಾಪ್ತಿಯೇ ಆಗಬೇಕಾಗಿತ್ತು. ಆದರೆ ಶೇಷ ಲೋಕಪ್ರಾಪ್ತಿ ಯಾಕಾಯಿತು ಅಂತ ಒಂದು ಪ್ರಶ್ನೆ ಬರ್ತದೆ. ಶೇಷಾಂತರ್ಗತ ಸಂಕರ್ಷಣನ ಉಪಾಸನೆ ಮಾಡಿದ್ರಿಂದ ಸಂಕರ್ಷಣ ಲೋಕವನ್ನು ಪಡಿಬೇಕಾಗಿತ್ತು. ಶೇಷ ಲೋಕವನ್ನ ಯಾಕೆ ಪಡೆದುಕೊಂಡ? ಈ ವಿಷಯದ ಬಗ್ಗೆ ಬೇರೆ ವ್ಯಾಖ್ಯಾನಕಾರರು ಯಾರು ಕೂಡ ಈ ರೀತಿ ಪ್ರಶ್ನೆಯನ್ನ ಮಾಡಿಕೊಂಡು ಉತ್ತರವನ್ನು ಕೊಡೋ ಪ್ರಯತ್ನವನ್ನ ಮಾಡಿಲ್ಲ. ಯಾಕೆ ಅಂದ್ರೆ ಶೇಷಾಂತ ಅನ್ನೋ ಶಬ್ದಕ್ಕೆ ಶೇಷನಿಗೂ ಕೂಡ ಸಂಕರ್ಷಣ ಅಂತ ಹೆಸರಿದೆ. ಸಂಕರ್ಷಣ ಮಂತ್ರದ ಬಲದಿಂದ ಸಂಕರ್ಷಣ ಸಾಮೀಪ್ಯವನ್ನ ಪಡೆದ ಅಂತ ಇಷ್ಟು ಹೇಳಿಬಿಟ್ರೆ ಅದಕ್ಕೆ ಪ್ರಶ್ನೆನೇ ಬರೋದಿಲ್ಲ. ಶೇಷಾಂತರ್ಗತ ಭಗವಂತನ ಮೂರ್ತಿಯ ಉಪಾಸನೆ ಅಂತ ಅವ್ರು ಯಾರೂ ಕೂಡ ಹೇಳಿಲ್ಲ. ಹಾಗಾಗಿ ಅವರಿಗೆ ಆ ಪ್ರಶ್ನೆನೂ ಬರಲಿಲ್ಲ, ಸಂದೇಹಕ್ಕೆ ಉತ್ತರವನ್ನು ಕೊಡ್ಲಿಕ್ಕೂ ಹೋಗಲಿಲ್ಲ. ಇನ್ನು ಇವರು ಜೀವಗೋಸ್ವಾಮಿ ವ್ಯಾಖ್ಯಾನದಲ್ಲಿ ಅವರಂತೂ ಶೇಷನನ್ನ ಸಾಕ್ಷಾತ್ ಭಗವಂತ ಅಂತಾನೆ ಸ್ತೋತ್ರ ಮಾಡಿದ್ದಾರೆ. ಆಚಾರ್ಯರು, ಮಧ್ವಾಚಾರ್ಯರು ಮಾತ್ರ ಇಲ್ಲಿ ನಾರದ ಪುರಾಣದ ಒಂದು ವಾಕ್ಯವನ್ನ ನಮಗೆ ತೋರಿಸಿ ಇದರ ಅಭಿಪ್ರಾಯವನ್ನ ಸ್ಪಷ್ಟಪಡಿಸಿದ್ದಾರೆ. ಅನ್ಯಾಂತರ್ಯಾಮಿಣಂ ವಿಷ್ಣುಂ ಉಪಾಸ್ಯಾನ್ಯ ಸಮೀಪಗಃ ಭವೇದ್ಯೋಗ್ಯತಯಾ ತಸ್ಯ ಪದಂ ಚ ಪ್ರಾಪ್ನುಯಾನ್ನರಃ ಇತಿ ನಾರದೀಯೇ. ನಾರದ ಪುರಾಣದಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಅನ್ಯಾಂತರ್ಯಾಮಿಣಂ ವಿಷ್ಣುಂ ಉಪಾಸ್ಯ, ಅನ್ಯ ದೇವತೆಗಳಲ್ಲಿ ಅಂತರ್ಯಾಮಿಯಾದಂತಹ ವಿಷ್ಣು ರೂಪವನ್ನು ಉಪಾಸನೆ ಮಾಡಿದರೆ ಆ ಅನ್ಯರ ಮೂಲಕ ವಿಷ್ಣು ಪ್ರಾಪ್ತಿಗೆ ಯೋಗ್ಯನಾಗಿದ್ರೆ ಮೊದಲಿಗೆ ಅನ್ಯರ ಸಾಮೀಪ್ಯವನ್ನೇ ಪಡಿತಾನೆ. ಆ ಅನ್ಯರ ಪದವಿಗೆ ಯೋಗ್ಯನಾಗಿದ್ರೆ ಅನ್ಯರ ಪದವಿಯನ್ನು ಪಡಿತಾನೆ ಅಂತ ಈ ರೀತಿ ನಾರದ ಪುರಾಣದಲ್ಲಿ ಹೇಳಿದ್ದಾರೆ. ಅನ್ಯರ ಅಂತರ್ಯಾಮಿಯಾದ ಭಗವಂತನ ಉಪಾಸನೆಯನ್ನ ಮಾಡಿದರೆ ಅನ್ಯಾಂತರ್ಯಾಮಿಣಂ ವಿಷ್ಣುಂ ಉಪಾಸ್ಯ ಅನ್ಯ ಸಮೀಪಗಃ ಭವೇತ್ ಯೋಗ್ಯತೆಯ, ಅವನು ಯೋಗ್ಯನಾಗಿದ್ರೆ ಮೊದಲು ಅವನು ಅನ್ಯರ ಸಾಮೀಪ್ಯವನ್ನೇ ಪಡಿತಾನೆ. ಆ ಅನ್ಯರ ಪದವಿಗೆಯೂ ಯೋಗ್ಯ ಆಗಿದ್ರೆ ಆ ಪದವಿಯನ್ನು ಪಡಿತಾನೆ. ಹಾಗಾಗಿ ಅನ್ಯಾಂತರ್ಯಾಮಿಯಾದ ವಿಷ್ಣು ಅಂದ್ರೆ ಇಲ್ಲಿ ಶೇಷಾಂತರ್ಯಾಮಿಯಾದ ವಿಷ್ಣು. ಶೇಷಾಂತರ್ಗತನಾದ ವಿಷ್ಣುವನ್ನು ಉಪಾಸನೆ ಮಾಡಿದರೆ ಮೊದಲು ಅವನು ಶೇಷಲೋಕವನ್ನು ಪಡಿತಾನೆ. ಅವನು ಶೇಷನ ಮೂಲಕವಾಗಿ ವಿಷ್ಣು ಪ್ರಾಪ್ತಿಗೆ ಯೋಗ್ಯನಾಗಿದ್ರೆ ಅಂತರ್ಥ. ಯೋಗ್ಯತೆಯಾ ತಸ್ಯ ಅಂತ ಹೇಳಿದೆ. ಹಾಗಾಗಿ ಇವನು ಚಿತ್ರಕೇತು ಶೇಷಾಂತರ್ಗತನಾದ ಭಗವಂತನನ್ನ ಉಪಾಸನೆ ಮಾಡಿದ್ದಾನೆ. ಶೇಷನ ಮೂಲಕವಾಗಿ ವಿಷ್ಣುವನ್ನ ಪಡಿಲಿಕ್ಕೆ ಯೋಗ್ಯನಾಗಿದ್ದಾನೆ. ಹಾಗಾಗಿ ಮೊದಲಿಗೆ ಶೇಷನ ಸಾಮೀಪ್ಯವನ್ನ ಪಡಿತಾನೆ. ಶೇಷನ ಸಾಮೀಪ್ಯವನ್ನ ಹೊಂದಿ ಆಮೇಲೆ ಶೇಷಾಂತರ್ಗತ ವಿಷ್ಣುವನ್ನ ಪಡಿತಾನೆ. ಇಲ್ಲಿ ರುದ್ರದೇವರು ಬಗ್ಗೆ ನೋಡೋದಾದರೆ ಅವರು ಶೇಷ ಅಂತರ್ಯಾಮಿತ್ವೇನ ವಿಷ್ಣುವನ್ನ ಉಪಾಸನೆ ಮಾಡಿದ್ದು. ಅವರು ಶೇಷ ಪದವಿಗೆ ಯೋಗ್ಯರಾಗಿದ್ದರು. ಆದ್ದರಿಂದ ಅವರು ಶೇಷ ಪದವಿಯನ್ನು ಪಡೆದರು. ಶೇಷ ಪದವಿಗೆ
ಯೋಗ್ಯರಾಗಿ ಶೇಷಾಂತರ್ಗತನಾದ ಭಗವಂತನನ್ನು ಉಪಾಸನೆ ಮಾಡಿದ್ರಿಂದ ರುದ್ರದೇವರು ಶೇಷ ಲೋಕವನ್ನು ಪಡೆದರು, ಆ ಶೇಷ ಪದವಿಯನ್ನು ಕೂಡ ಪಡೆದರು. ಈಗಿನ ರುದ್ರದೇವರು ಮುಂದೆ ಶೇಷ ಪದವಿಯನ್ನು ಪಡೀತಾರೆ. ಈಗ ಇರುವ ಶೇಷದೇವರು ಹಿಂದೆ ರುದ್ರರಾಗಿದ್ದರು, ಅವರು ಕೂಡ ಶೇಷಾಂತರ್ಗತನಾದ ಭಗವಂತನ ಉಪಾಸನೆ ಮಾಡಿ ಈಗ ಶೇಷ ಪದವಿಯನ್ನು ಪಡ್ಕೊಂಡಿದ್ದಾರೆ. ಹೀಗೆ ಆ ಪದವಿಗೆ ಯೋಗ್ಯರಾಗಿದ್ದರೆ ಆ ಪದವಿಯನ್ನು ಪಡಿತಾರೆ. ಇಲ್ಲದೇ ಇದ್ರೆ ಆ ಲೋಕವನ್ನ ಪಡೆದು ತನ್ಮೂಲಕವಾಗಿ ಮುಂದೆ ಭಗವಂತನನ್ನು ಪಡಿತಾರೆ ಅಂತ ಇದು ನಾರದ ಪುರಾಣದಲ್ಲಿ ಹೇಳಿದೆ. ಆದ್ದರಿಂದ ಇವನು ತತಃ ಕತಿಪಯ ಅಹೋಭಿಹಿ ಅಂತ ಮೊದಲು ವಿದ್ಯಾಧರ ಆಧಿಪತ್ಯವನ್ನು ಪಡ್ಕೊಂಡ, ಅದಕ್ಕೆ ಯೋಗ್ಯನಾಗಿದ್ದ. ಅದರ ನಂತರದಲ್ಲಿ ಕೆಲವು ದಿವಸಗಳ ನಂತರದಲ್ಲಿ ಇದೇ ಮಂತ್ರದ ಬಲದಿಂದ ಶೇಷಲೋಕದಲ್ಲಿ ಶೇಷನ ಸಮೀಪದಲ್ಲಿ ವಾಸ ಮಾಡಿದ. ಶೇಷಸ್ಯ ಚರಣಾಂತಿಕಂ, ಶೇಷನ ಪಾದ ಸಮೀಪಕ್ಕೆ ಹೋಗಿ ಸೇರಿದ. ತತಃ ಕತಿಪಯಾಹೋಭಿಃ ವಿದ್ಯಯೇದ್ಧಮನೋಗತಿಃ ಜಗಾಮ ದೇವದೇವಸ್ಯ ಶೇಷಸ್ಯ ಚರಣಾಂತಿಕಂ ಮೃಣಾಳಗೌರಂ ಶಿತಿವಾಸಸಂ ಸ್ಫುರತ್ ಕಿರೀಟಕೇಯೂರ ಕಟಿತ್ರಕಂಕಣಂ ಪ್ರಸನ್ನವಕ್ತ್ರಾರುಣಲೋಚನಂ ಮೃತಂ ದದರ್ಶ ಸಿದ್ಧೇಶ್ವರ ಮಂಡಲೈ ಪ್ರಭುಂ. ಆ ಶೇಷಲೋಕದಲ್ಲಿ ಸ್ವಾಮಿಯಾದಂತಹ ಸಂಕರ್ಷಣನನ್ನ ನೋಡಿದ್ದಾನೆ ಚಿತ್ರಕೇತು ಮಹಾರಾಜ. ಆ ಭಗವಂತ ಹೇಗಿದ್ದ ಅಂದ್ರೆ ಮೃಣಾಳ ಗೌರಂ ಶಿತಿವಾಸಸಂ ಸ್ಫುರತ್ ಕಿರೀಟ ಕೇಯೂರ ಕಟಿತ್ರ ಕಂಕಣಂ. ಭಗವಂತನ ಆ ರೂಪ ಹೇಗಿತ್ತು ಅಂತಂದ್ರೆ, ಮೃಣಾಳ ಅಂದ್ರೆ ಈ ಕಮಲದ ದಂಟು, ಕಮಲದ ಹೂವಿನ ದಂಟಿರುತ್ತಲ್ಲ, ಆ ದಂಟು ಹೇಗಿರುತ್ತೋ ಹಾಗೆ ಒಳ್ಳೆ ಬಿಳಿಯಾದ ಶುಭ್ರವಾದ ದೇಹ. ಮೃಣಾಳ ಗೌರಂ ಅಂದ್ರೆ ಹಾಗೆ. ಮೃಣಾಳ ಅಂದ್ರೆ ತಾವರೆ ಹೂವಿನ ದಂಟು, ಅದರಂತೆ ಗೌರವ ಶುಭ್ರವಾಗಿದ್ದ ದೇಹವುಳ್ಳವನಾಗಿದ್ದ. ಶಿತಿವಾಸಸಂ, ನೀಲವಾದ ಅಂಬರವನ್ನ ಧಾರಣೆ ಮಾಡಿದ್ದ, ಬಟ್ಟೆಯನ್ನು ಧಾರಣೆ ಮಾಡಿದ್ದ. ನೀಲವಸ್ತ್ರ ಅಂತ ಅರ್ಥ. ಶಿತಿವಾಸ ಅಂದ್ರೆ ನೀಲವಸ್ತ್ರ. ನೀಲವಸ್ತ್ರವನ್ನ ಧಾರಣೆ ಮಾಡಿದ್ದ. ಕಟಿತ್ರ ಅಂದ್ರೆ ಕಾಂಚಿ ಗುಣ. ಸ್ಫುರತ್ ಕಿರೀಟ ಕೇಯೂರ ಕಟಿತ್ರ ಕಂಕಣ. ಸ್ಫುರತ್ ಅಂದ್ರೆ ಹೊಳಿತಕ್ಕಂತಹ, ಕಿರೀಟ, ಕೇಯೂರ ಅಂದ್ರೆ ತೋಳಿಗೆ ಹಾಕೊಳ್ತಕ್ಕಂಥದ್ದು ಕೇಯೂರಗಳು, ಆಮೇಲೆ ಕಟಿತ್ರ ಉಡ್ದಾರ ಕಾಂಚಿ, ಮತ್ತು ಕಂಕಣ, ಅವುಗಳನ್ನು ಧಾರಣೆ ಮಾಡಿದ್ದ. ಇವೆಲ್ಲ ಸ್ಫುರತ್ ಹೊಳಿತಾ ಇತ್ತು ಅಂತ ಅರ್ಥ. ಸ್ಫುರತ್ ಕಿರೀಟ ಕೇಯೂರ ಕಟಿತ್ರ ಕಂಕಣಂ ಅಂತ ಆ ಎಲ್ಲದಕ್ಕೂ ಸ್ಫುರತ್ ಅನ್ನೋದನ್ನ ಇಟ್ಕೊಳ್ಬೇಕು. ಹೊಳಿತಾ ಇರತಕ್ಕಂತಹ ಕಿರೀಟ ಮತ್ತು ಕೇಯೂರ ಮತ್ತು ಕಟಿತ್ರ ಕಂಕಣ ಇವೆಲ್ಲವೂ ಕೂಡ ಸ್ಫುರತ್ ಹೊಳಿತಾ ಇತ್ತು. ಪ್ರಸನ್ನ ವಕ್ತ್ರಾರುಣ ಲೋಚನಂ, ಪ್ರಸನ್ನವಾದ ಮುಖ, ವಕ್ತ್ರ, ಅರುಣಲೋಚನ ಕೆಂಪಾದ ಕಣ್ಣು. ಪ್ರಸನ್ನವಾದ ಮುಖ, ಅರುಣಲೋಚನ ಕೆಂಪಾದ ಕಣ್ಣು ಅಂದ್ರೆ ನಸುಗೆಂಪಾದ ಕಣ್ಣು, ಸ್ವಲ್ಪ ಕೆಂಪಾಗಿರ್ತಕ್ಕಂತಹ ಕಣ್ಣು, ಮುಖ ಅರಳಿದೆ. ಪ್ರಸನ್ನ ವಕ್ತ್ರಾರುಣ ಲೋಚನಂ. ಸಿದ್ಧೇಶ್ವರ ಮಂಡಲೈಹಿ ವೃತಂ, ಸಿದ್ಧೇಶ್ವರರು, ಆ ಎಲ್ಲ ಸಿದ್ಧೇಶ್ವರರ ಸಮೂಹ ಏನಿದೆ ಮಂಡಲ, ಅವರಿಂದ ವೃತ ಕೂಡಿದ್ದಾನೆ. ಆ ಸಿದ್ಧೇಶ್ವರರ ಸಮೂಹಗಳ ಮಧ್ಯದಲ್ಲಿದ್ದಾನೆ. ಅಂತಹ ಪ್ರಭುಂ, ಸ್ವಾಮಿಯಾದಂತಹ ಸಂಕರ್ಷಣನನ್ನ
ಈ ಚಿತ್ರಕೇತು ಮಹಾರಾಜ ನೋಡಿದ. ದದರ್ಶ. ಮೃಣಾಲಗೌರಂ ಶಿತಿವಾಸಸಂ ಸ್ಫುರತೆ ಕಿರೀಟಕೇಯೂರಕಟಿತ್ರಕಂಕಣಂ ಪ್ರಸನ್ನವಕ್ತ್ರಾರುಣಲೋಚನಂ ಮೃತಂ ದದರ್ಶ ಸಿದ್ಧೇಶ್ವರಮಂಡಲೈ ಪ್ರಭುಂ. ತದ್ದರ್ಶನಧ್ವಸ್ತಸಮಸ್ತಕಿಲ್ಬಿಷಃ ಸ್ವಸ್ಥಾಮಲಾಂತಃಕರಣೋऽಭ್ಯಯಾನ್ಮುಹುಃ ಪ್ರವೃದ್ಧಭಕ್ತ್ಯಾ ಪ್ರಣಯಾಶ್ರುಲೋಚನಃ ನಮಸ್ಕಾರ ಗುರುಗಳೇ. ಪ್ರಹೃಷ್ಟರೋಮಾತಮನಾದಿಪೂರುಷಂ. ಆ ಸಂಕರ್ಷಣ ರೂಪಿಯಾದ ಭಗವಂತನ ದರ್ಶನ ಮಾತ್ರದಿಂದಲೇನೆ ಅವನು ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡಿಕೊಂಡ ಅಂತ. ಇಲ್ಲಿ ಸಂಕರ್ಷಣನನ್ನ ನೋಡಿದ ಅಂತ ಹಿಂದೆ ನಾವು ನೋಡಿದ್ವಿ. ಅವನು ಹೋಗಿದ್ದು ಶೇಷಲೋಕ. ಶೇಷಲೋಕದಲ್ಲಿ ಶೇಷನನ್ನ ನೋಡಿದ ಅಂತಾನೆ ಇಟ್ಟುಕೊಳ್ಬೇಕು. ಈ ರೀತಿ ಶೇಷ ಮೃಣಾಲಗೌರ ಶಿತಿವಾಸಸ ಸ್ಫುರತ್ ಕಿರೀಟ ಕೇಯೂರ ಕಟಿತ್ರ ಕಂಕಣ ಅಂತಹ ಸಂಕರ್ಷಣನನ್ನ ನೋಡಿದ. ಸಂಕರ್ಷಣ ಅಂತನ್ನೋದು ಶೇಷದೇವರಿಗೆ ಒಂದು ಹೆಸರು. ಶೇಷನಿಗೇನೆ ಸಂಕರ್ಷಣ ಅಂತ ಕೂಡ ಹೆಸರಿದೆ. ಆ ಸಂಕರ್ಷಣ ಅನ್ನೋ ಹೆಸರಿನ ಆ ಶೇಷನ ದರ್ಶನದಿಂದಲೇ ಧ್ವಸ್ತ ಸಮಸ್ತ ಕಿಲ್ಬಿಷಃ ಎಲ್ಲಾ ರೀತಿಯಾದ ಪಾಪಗಳು ಪರಿಹಾರ ಆಗಿ ಹೋಯ್ತು ಅಂತ. ತದ್ದರ್ಶನ ಧ್ವಸ್ತ ಸಮಸ್ತ ಕಿಲ್ಬಿಷಃ. ತದ್ದರ್ಶನ ಅಂದ್ರೆ ಆ ಸಂಕರ್ಷಣನ ದರ್ಶನ ಏನಿದೆ, ಆ ದರ್ಶನದಿಂದ ಎಲ್ಲ ರೀತಿಯಾದ ಪಾಪಗಳು ಧ್ವಸ್ತ ನಾಶ ಆಗಿ ಹೋಯ್ತು, ಪರಿಹಾರ ಆಗೋಯ್ತು. ಸ್ವಸ್ಥ ಅಮಲ ಅಂತಃಕರಣ, ಅವನ ಅಂತಃಕರಣ ಸ್ವಸ್ಥವಾಯ್ತು, ಅಮಲವಾಯ್ತು, ನಿರ್ಮಲವಾಯ್ತು, ನಿರ್ಮಲವಾದ ಅಂತಃಕರಣವುಳ್ಳವನಾದ. ಪ್ರವೃದ್ಧ ಭಕ್ತ್ಯಾ, ಭಕ್ತಿ ಉದ್ರೇಕ ಆಯ್ತು, ಮೈ ರೋಮಾಂಚನ ಆಗಿದೆ, ಕಣ್ಣಲ್ಲಿ ಪ್ರಣಯಾಶ್ರುಲೋಚನ, ಪ್ರಣಯ ಬಾಷ್ಪ, ಭಕ್ತಿಯಿಂದ ಕಣ್ಣಲ್ಲಿ ನೀರು ಬಂದಿದೆ, ಮೈ ರೋಮಾಂಚನ ಆಗಿದೆ, ಪ್ರಹೃಷ್ಟ ರೋಮ, ಕಣ್ಣಲ್ಲಿ ಭಕ್ತಿಯ ಉದ್ರೇಕದಿಂದ ನೀರು ಬಂದಿದೆ. ಇಂತಹ ಆ ಚಿತ್ರಕೇತು ಮಹಾರಾಜ ಪುನಃ ಆ ಅನಾದಿ ಪುರುಷನಾದ ಮತ್ತೆ ಶೇಷಾಂತರ್ಗತನಾದ ಸಂಕರ್ಷಣನನ್ನೇ ದರ್ಶನ ಮಾಡಿದ. ಶೇಷದೇವರನ್ನ ದರ್ಶನ ಮಾಡಿ ಶೇಷಾಂತರ್ಗತನಾದ ಸಂಕರ್ಷಣ ರೂಪಿಯಾದ ಭಗವಂತನ ದರ್ಶನವನ್ನ ಪಡೆದುಕೊಂಡ ಅಂತ ಹೀಗಿಟ್ಟುಕೊಳ್ಬೇಕು. ಮೊದಲು ಶೇಷದೇವರ ದರ್ಶನವನ್ನ ಮಾಡಿದ, ಆಮೇಲೆ ಶೇಷಾಂತರ್ಗತನಾದ ಭಗವಂತನ ದರ್ಶನವನ್ನ ಮಾಡಿದ ಅಂತ ಹೀಗಿಟ್ಟುಕೊಳ್ಬೇಕು. ಅಭ್ಯಯಾನ್ ಮುಹುಹು ಅಂತಿದೆ. ಸ್ವಸ್ಥ ಅಮಲ ಅಂತಃಕರಣೋ ಅಭ್ಯಯಾನ್ ಮುಹುಹು ಅಂತ. ಮುಹುಹು ಅಂದ್ರೆ ಮತ್ತೊಮ್ಮೆ ಅಂತ ಅರ್ಥ ಬರ್ತದೆ. ಮತ್ತೆ ಹೋದ ಅಂದ್ರೆ ಏನು? ಈ ಹಿಂದಿನ ಶ್ಲೋಕದಲ್ಲಿ ಒಂದ್ಸಲ ಶೇಷಸ್ಯ ಚರಣಾಂತಿಕಂ ಜಗಾಮ ಅಂತಿದೆ. ಶೇಷನ ಹತ್ತಿರಕ್ಕೆ ಹೋದ ಅಂತ. ಈಗ ಅಭ್ಯಯಾನ್ ಮುಹುಹು ಅಂತ ಮತ್ತೆ ಇನ್ನೊಂದ್ಸಲ ಹೋದ ಅಂತ. ಮತ್ತೆ ಹೋದ ಅಂದ್ರೆ ಏನು? ಒಂದ್ಸಲ ಹೋಗಿದ್ದ ಮತ್ತೆ ಇನ್ನೊಂದ್ಸಲ ಹೋದ ಅಂದ್ರೆ ಏನು? ಯಾಕೆ ಇದು ಏನು ಅಂತ ಅರ್ಥ ಆಗೋದಿಲ್ಲ. ಅದಕ್ಕೆ ಬೇರೆ ವ್ಯಾಖ್ಯಾನಕಾರ ಏನ್ ಮಾಡಿದ್ರು ಅಂದ್ರೆ, ಅಭ್ಯಯಾನ್ ಮುಹುಹು ಅನ್ನೋದನ್ನ ತೆಗೆದು ಹಾಕಿ
ಅಭ್ಯಯಾನ್ ಮುನಿಹಿ ಅಂತ ಪಾಠ ಇಟ್ಕೊಂಡ್ಬಿಟ್ರು. ಮುನಿಹಿ ಅಂತ ಮಾಡ್ಕೊಂಡ್ಬಿಟ್ರು ಅದನ್ನ. ಮುಹುಹು ಅಂದ್ರೆ ಮತ್ತೆ ಅಂತ ಅರ್ಥ ಬರ್ತದೆ. ಒಂದ್ಸಲ ಹೋಗಾಗಿತ್ತು, ಮತ್ತೆ ಹೋದ ಅಂದ್ರೆ ಅರ್ಥ ಸರಿಯಾಗಿ ಬರೋದಿಲ್ಲ ಅಂತ ಅವ್ರೇನ್ ಮಾಡಿದ್ರು, ಮುಹುಹು ಅನ್ನೋದನ್ನ ತೆಗೆದುಹಾಕಿ ಮುನಿಹಿ ಅಂತ ಪಾಠ ಇಟ್ಟುಕೊಂಡ್ರು. ಆವಾಗ ಮತ್ತೆ ಹೋದ ಯಾಕೆ ಅನ್ನೋ ಪ್ರಶ್ನೆಗೆ ಅವಕಾಶ ಇಲ್ಲ. ಆದರೂ ಇಲ್ಲಿ ಮುಹುಹು ಅನ್ನೋದನ್ನು ತೆಗೆದು ಮುನಿಹಿ ಅಂತ ಇಟ್ಟುಕೊಂಡಿದ್ರಿಂದ ಮತ್ತೆ ಅಂತ ಬರೋದಿಲ್ಲ ನಿಜ. ಆದ್ರೆ ಅಭ್ಯಯಾತ್ ಅಂತಿದೆ ಅಲ್ಲ, ಅಭ್ಯಯಾತ್ ಅಂದ್ರೇನು? ಹೋದ ಅಂತ ಅರ್ಥ. ಅದನ್ನು ಹಿಂದೆ ಹೇಳಾಗಿದೆ, ಜಗಾಮ ಅಂತ ಹೇಳಾಗಿದೆ. ಶೇಷಶ್ಚ ಚರಣಾಂತಿಕಂ ಜಗಾಮ ಅಂತ ಹೇಳಾಗಿದೆ. ಮತ್ತೆ ಅಭ್ಯಯಾತ್ ಅಂದ್ರೆ ಜಗಾಮ ಅಂದ್ರೂ ಹೋದ ಅಂತಾನೆ ಅರ್ಥ, ಅಭ್ಯಯಾತ್ ಅಂದ್ರೂ ಹೋದ ಅಂತಾನೆ ಅರ್ಥ. ಮತ್ತೊಂದ್ಸಲ ಹೋದ ಅಂತ ಇಲ್ಲಿ ಯಾಕೆ ಹೇಳಿದ್ರು ಅನ್ನೋ ಪ್ರಶ್ನೆ ಮತ್ತೂ ಅವಕಾಶ ಇದ್ದೇ ಇದೆ. ಅದಕ್ಕೆ ಅವ್ರೇನ್ ಮಾಡಿದ್ರು, ಅಭ್ಯಯಾತ್ ಅನ್ನೋದರ ಜೊತೆಗೆ ಶರಣಂ ಅನ್ನೋದನ್ನ ಅಧ್ಯಾಹಾರ ಮಾಡ್ಕೊಳ್ಬೇಕು. ಶರಣಂ ಅಭ್ಯಯಾತ್ ಅಂತ. ಹಿಂದೆ ಜಗಾಮ ಅಂತ ಅಷ್ಟೇ ಹೇಳಿದ್ರು, ಹೋದ ಅಂತ ಅಷ್ಟೇ ಹೇಳಿದ್ರು. ಈಗ ಶರಣಂ ಅಭ್ಯಯಾತ್, ಅವನನ್ನ ಶರಣಾಗತನಾದ ಅಂತ ಈ ರೀತಿ ಶರಣಂ ಅನ್ನೋ ಪದವನ್ನು ಅಧ್ಯಾಹಾರ ಮಾಡ್ಕೊಳ್ಬೇಕು ಅಂತ ಹೀಗೆ ಕಷ್ಟಪಟ್ಟು ಕೂಡಿಸಿದ್ದಾರೆ. ಆದ್ರೆ ಅಲ್ಲಿ ನಿಜವಾಗ್ಲೂ ಇರೋದು ಅಭ್ಯಯಾನ್ ಮುಹುಹು ಅಂತಾನೆ ಪಾಠ. ಪುನಃ ಹೋದ ಅಂತಂದ್ರೆ ಮೊದಲು ಶೇಷನ ಹತ್ತಿರ ಹೋದ ಅಂತ ಇಟ್ಟುಕೊಳ್ಬೇಕು. ಹಿಂದೆ ಹೇಳಿದ್ದು ಶೇಷಸ್ಯ ಚರಣಾಂತಿಕಂ ಜಗಾಮ ಅಂತಿದೆ, ಶೇಷನ ಹತ್ತಿರ ಹೋದದ್ದು ಅಲ್ಲಿ ಹೇಳಿದ್ದಾರೆ. ಈಗ ಅಭ್ಯಯಾನ್ ಮುಹುಹು ಅಂತಂದ್ರೆ ಶೇಷಾಂತರ್ಗತನಾದ ಅನಾದಿ ಪುರುಷ, ಇಲ್ಲಿ ಹೇಳಿದ್ದು ಅನಾದಿ ಪುರುಷಂ ಅಂತಿದೆ. ತಮ್ ಅನಾದಿ ಪುರುಷಂ ಪುನಃ ಅಭ್ಯಯಾತ್, ಮುಹುಹು ಅಭ್ಯಯಾತ್, ಶೇಷಾಂತರ್ಗತನಾದ ಅನಾದಿ ಪುರುಷನ ಹತ್ತಿರ ಹೋದ ಅಂತ. ಅದಕ್ಕೋಸ್ಕರ ಅಲ್ಲಿ ಮುಹುಹು ಅಂತಿರೋದು. ಶೇಷ ಅನಾದಿ ಪುರುಷ ಅಲ್ಲ, ಇಲ್ಲಿ ಅನಾದಿ ಪುರುಷಂ ಅಂತಿದೆ. ಹಾಗಾಗಿ ಅನಾದಿ ಪುರುಷ ಅಂದ್ರೆ ಶೇಷಾಂತರ್ಗತನಾದ ಭಗವಂತ ಅಂತ ಇಟ್ಟುಕೊಳ್ಬೇಕು. ಹಿಂದೆ ಹೇಳಿದ್ದು ಶೇಷಸ್ಯ ಚರಣಾಂತಿಕಂ ಜಗಾಮ ಅಷ್ಟೇ. ಶೇಷದೇವರ ದರ್ಶನಕ್ಕೆ ಹೋಗಿದ್ದ, ಅಲ್ಲಿ ಹೋಗಿ ಶೇಷರ ದೇವರ ದರ್ಶನವನ್ನ ಪಡೆದು ಅವರ ಅನುಗ್ರಹದಿಂದ ಅವನ ಲೋಕದಲ್ಲಿ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಆಮೇಲೆ ಅವನ ಪಾರ್ಷದನಾಗೇ ಇದ್ದು ಅವನ ಅಂತರ್ಗತನಾದ ಭಗವಂತನನ್ನ ಕಾಣಲಿಕ್ಕೆ ಈಗ ಬಂದಿದ್ದಾನೆ ಅಂತ ಈ ರೀತಿ ತಿಳ್ಕೊಳ್ಬೇಕು. ಇದನ್ನ ನಮಗೆ ತಂತ್ರಮಾಲಾ ಅಂತನ್ನೋ ಗ್ರಂಥದ ವಾಕ್ಯವನ್ನು ನೋಡಿದರೆ ಗೊತ್ತಾಗತ್ತೆ. ಮಧ್ವಾಚಾರ್ಯರು ಈ ಒಂದು ತಂತ್ರಮಾಲಾ ಗ್ರಂಥದ ವಾಕ್ಯವನ್ನ ನಮಗೆ ತಿಳಿಸಿಕೊಡುವ ಮೂಲಕ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಅನೇನ ಪ್ರಕಾರೇಣ ಮುಹುಹು ತತ್ಸಕಾಶಂ ಅಭ್ಯಯಾತ್ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಮಧ್ವಾಚಾರ್ಯರು. ಅದಕ್ಕೆ ಶೇಷಾಂತರ್ಯಾಮಿಣಂ ವಿಷ್ಣುಂ ಚಿತ್ರಕೇತುರುಪಾಸ್ಯತು ಶೇಷಾವಿಷ್ಟಹರೇಶ್ಚಾಪಿ ವರಾನ್ ಪ್ರಾಪ್ಯಾಪ ತದ್ಗತಿಂ ಇತಿ ತಂತ್ರಮಾಲಾಯಾಂ. ತಂತ್ರಮಾಲಾ ಅನ್ನೋ ಗ್ರಂಥದ ಈ ಒಂದು ಶ್ಲೋಕವನ್ನು ಉದಾಹರಿಸಿ ಅನೇನ ಪ್ರಕಾರೇಣ ಮುಹುಹು ತತ್ಸಕಾಶಂ ಅಭ್ಯಯಾತ್ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅಂದ್ರೆ ಅನೇನ ಪ್ರಕಾರೇಣ ಅಂದ್ರೇನು? ಹಿಂದೆ ಹೇಳಿದಂತೆ ಪ್ರವೃದ್ಧ ಭಕ್ತ್ಯ ಪ್ರಣಯಾಶ್ರಲೋಚನ ಪ್ರಹೃಷ್ಟ ರೋಮ ಅಂದ್ರೇನು? ಮೈ ರೋಮಾಂಚನ ಆಗಿತ್ತು, ಕಣ್ಣಲ್ಲಿ ಭಕ್ತಿಯಿಂದ ನೀರು ತುಂಬಿಕೊಂಡಿತ್ತು. ಈ ರೀತಿ ಹೇಳಿದ ಪ್ರಕಾರದ ಆ ರೀತಿಯಲ್ಲಿ ಶೇಷನ ಚರಣ ಸಮೀಪವನ್ನ ಹಿಂದೆ ಹೊಂದಿದ್ದಂತಹ ಚಿತ್ರಕೇತು ಅದೇ ಪ್ರಕಾರದಿಂದ ಪುನಃ ಅವನ ಅಂತರ್ಯಾಮಿಯಾದ ಸಂಕರ್ಷಣನನ್ನ ಉಪಾಸನೆ ಮಾಡಿ ಅವನ ಬಳಿಗೆ ಹೋಗಿ ಸೇರಿದ ಅಂತ ಈ ರೀತಿ. ಶೇಷಾಂತರ್ಯಾಮಿಣಂ ವಿಷ್ಣುಂ ಚಿತ್ರಕೇತು ಉಪಾಸ್ಯತು, ಶೇಷಾಂತರ್ಗತನಾದ ವಿಷ್ಣುವನ್ನ ಚಿತ್ರಕೇತು ಉಪಾಸನೆ ಮಾಡಿ ಮೊದಲು ಶೇಷನನ್ನ ಹೊಂದಿ ಆಮೇಲೆ ಶೇಷಾವಿಷ್ಟನಾದಂತಹ ಭಗವಂತನನ್ನೂ ಕೂಡ ಅವನಿಂದಲೂ ವರಗಳನ್ನು ಪಡೆದುಕೊಂಡು ಅವನ ಲೋಕವನ್ನ ಹೊಂದಿದ ಅಂತ ತಂತ್ರಮಾಲ. ಶೇಷಾವಿಷ್ಟ ಹರೇಹೇ ಚ ಅಪಿ ವರಾನ್ ಪ್ರಾಪ್ಯ ತದ್ಗತಿಂ ಪ್ರಾಪ. ಆ ಶೇಷಾಂತರ್ಗತನಾದ ಭಗವಂತನ
ಭಗವಂತನಿಂದಲೂ ಕೂಡ ವರಗಳನ್ನು ಪಡೆದುಕೊಂಡು ಆ ಭಗವಂತನನ್ನು ಸೇರಿದ ಅಂತ ಸ್ಪಷ್ಟವಾಗಿ ತಂತ್ರಮಾಲಾ ವಾಕ್ಯ ಇದೆ. ಹಾಗಾಗಿ ಏನಿಟ್ಟುಕೊಳ್ಬೇಕು? ಮೊದಲು ಜಗಾಮ ಶೇಷಸ್ಯ ಚರಣಾಂತಿಕಂ ಅಂದರೆ ಶೇಷಲೋಕಕ್ಕೆ ಹೋದ, ಶೇಷ ದೇವರನ್ನ ಸಮೀಪಿಸಿದ. ಅಲ್ಲಿ ಶೇಷದೇವರ ಪಾರ್ಷದನಾಗಿ ಇದ್ದು ಪುನಃ ಮತ್ತೆ ಆ ಶೇಷಾಂತರ್ಗತನಾದ ಭಗವಂತನನ್ನ ಉಪಾಸನೆ ಮಾಡಿ ಆ ಭಗವಂತನಿಂದ ವರಗಳನ್ನು ಪಡೆದುಕೊಂಡು ಶೇಷ ಅಂತರ್ಗತನಾದ ಆ ವಿಷ್ಣುವನ್ನು ಕೂಡ ಹೋಗಿ ಸೇರಿದ. ತದ್ದರ್ಶನಧ್ವಸ್ತ ಸಮಸ್ತ ಕಿಲ್ಬಿಷಃ ಸ್ವಸ್ಥಾಮಲಾಂತಃಕರಣೋಭ್ಯಯಾನ್ಮುಹುಃ ಪ್ರವೃದ್ಧ ಭಕ್ತ್ಯಾ ಪ್ರಣಯಾಶ್ರುಲೋಚನಃ ಪ್ರಹೃಷ್ಟರೋಮಾತಮನಾದಿಪೂರುಷಂ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಸೊ ಆಚಾರ್ಯ ಇವರಿಗೆ ಬಂದು ಪಾತಾಳ ಲೋಕಕ್ಕೆ ಹೋಯ್ತಾ ಇವರಿಲ್ಲ ಶೇಷಲೋಕ ಅಂದ್ರೆ ಹೌದು ಹೌದು. ಸೊ ಇವರಿಗೆ ಬಂದು ಇದು ಮೋಕ್ಷಕ್ಕೆ ಹೋಗೋ ಮುಂಚೆ ಮೋಕ್ಷ ಆದ ಮೇಲೆ ಕೂಡ ಅವರು ಅಲ್ಲಿದ್ದ ಇದ್ದಾರೆ. ಹೇಗೆ ಮೋಕ್ಷ ಆಗಿಲ್ಲ ಇನ್ನು. ಸರಿ, ಈಗ ಮೋಕ್ಷ ಸಮಯ ಏನಾಗತ್ತೆ? ಅವ್ರಿಲ್ಲ ಮೋಕ್ಷ ಕೊಟ್ಟಿರ್ತಾರೆ ಅಲ್ಲಿ ಆವಾಗ ಎಲ್ಲರೂ ಮೋಕ್ಷಕ್ಕೆ ಹೋಗ್ತಾರೆ. ಶೇಷ ದೇವರು, ಶೇಷ ಪಾರ್ಷದರು ಎಲ್ಲರೂ ಕೂಡ ಮೋಕ್ಷಕ್ಕೆ ಹೋಗ್ತಾರೆ. ಪಕ್ಕದಲ್ಲಿರೋರು ಅಂತ ಅರ್ಥ. ಪಾರ್ಷದರು ಅಂದ್ರೆ ಸುತ್ತಮುತ್ತಲು ಸೇವೆಯನ್ನು ಮಾಡಿಕೊಂಡಿರ್ತಾರಲ್ಲ ಅವ್ರನ್ನೆಲ್ಲ ಪಾರ್ಷದರು ಅಂತ ಕರೀತಾರೆ. ಇದೇ ಇಲ್ಲಿ ಬಂದು ನಾವು 5ನೇ ಅಧ್ಯಾಯದಲ್ಲಿ, ನಾವು 5ನೇ ಸ್ಕಂದ ನೋಡುವಂತಲೇ 13ನೇ ಅಧ್ಯಾಯದಲ್ಲಿ ಬಂದು 38ನೇ ಶ್ಲೋಕ ಇದೆ ಅರ್ಥ. ಧ್ಯಾಯಮಾನಗ ಅಸುರೋ ಉರಗ ಸಿದ್ಧ ಗಂಧರ್ವ ವಿದ್ಯಾಧರ ಮುನಿಗಣೈಹಿ ಅಲ್ಲಿ ಬಂದು ಪಾರ್ಷದ ಇದ್ದಾರೆ ಎಂಬ ಮಾತು ಬರ್ತದೆ ಶೇಷದೇವರಿಗೆ. ಎಲ್ಲಾ ಲೋಕಗಳಲ್ಲಿಯೂ ಕೂಡ ಅವರಿಗೆ ಪಾರ್ಷದರು ಇದ್ದೇ ಇರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಸೇವಕರಿದ್ದೇ ಇರ್ತಾರೆ. ವರುಣ ಲೋಕದಲ್ಲಿ ವರುಣನಿಗೆ ವರುಣ ಪಾರ್ಷದರು ಅಂತಿರ್ತಾರೆ. ಇಂದ್ರಲೋಕದಲ್ಲಿ ಇಂದ್ರನಿಗೆ ಇಂದ್ರನ ಪಾರ್ಷದರು. ಹೀಗೆ ಅವರವ್ರಿಗೆಲ್ಲ ಸೇವಕರು ಇದ್ದೇ ಇರ್ತಾರೆ. ಎಲ್ಲಾ ಲೋಕದಲ್ಲೂ ಅವರವರ ಪಾರ್ಷದರು. ಈ ಚಿತ್ರಕ್ಕೆ ನೋಡಿ ಹೆಂಡತಿಲೆ 10,000 8 ಕೋಟಿ ಹೆಂಡತಿ ನೋಡಿರ್ಲಿಲ್ಲ ಆಚಾರ್ಯ ನಾವು. ಅವ್ರಲ್ಲ ಏನಂತಾರೆ? ಅವ್ರ ಬಗ್ಗೆ ಏನು ಹೇಳಿಲ್ಲ ನೋಡಿ. ಕೋಟಿಯ ಹೆಂಡತಿಲ್ಲ ಅವ್ರಿಗೆ. ಅದ್ರಲ್ಲೇ ನಿಯತ ಪತ್ನಿ ಅಂತ ಇರ್ತಾಳಲ್ಲ, ಅವಳು ಜೊತೆಗೆ ಬರ್ತಾಳೆ. ಹೇಳಿದ ಅವಳು ನಿಯತ ಪತ್ನಿ, ಅವಳದ ಒಂದು ಅವಳೇ ಇರಬೇಕು ಮೋಸ್ಟ್ಲಿ. ಗುರುಗಳು ಯಾವತ್ತು ದ್ವಾದಶಿ ಬರುತ್ತೆ ಗುರುಗಳೇ? ನಾಳಿದ್ದ ಇಲ್ಲದ್ರೆ ಶನಿವಾರನ ಇಲ್ಲದ್ರೆ ಭಾನುವಾರನ? ನಾಡಿದ್ದು. ಇವತ್ತು ಯಾವ ವಾರ? ಇವತ್ತು ಗುರುವಾರ. ಗುರುವಾರ. ಶನಿವಾರ ದ್ವಾದಶಿ. ಓಕೆ. ಅವತ್ತು ನಿಮ್ದು ಕ್ಲಾಸ್ ಇರಲ್ಲ? ಹೌದು. ಓಕೆ. ಧನ್ಯವಾದಗಳು ಆಚಾರ್ಯರು. ಹರೇ ನಮಗ ಆಚಾರ್ಯ ನಮಸ್ಕಾರಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಹರೇ ನಮಃ ಆಚಾರ್ಯ. ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.